ಸಹಿಯನ್ನು ಯಶವಂತ್ ಸಂದೇಶ್ ಪಾಂಡೆ ಕನ್ನಡಕ್ಕೆ ಅನುವಾದಿಸಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿ ನಾಟಕವನ್ನು ನಿರ್ದೇಶಿಸಿದ್ದಾರೆ. ಹಾಸ್ಯ ವಿಡಂಬನೆಯ ಈ ನಾಟಕಕ್ಕೆ ಅಜಯ್ ಹಾಗೂ ಪ್ರವೀಣ್ ಗಿರಾವ್ ಸಂಗೀತರಿದ್ದಾರೆ. ಮಾಲತಿ ಸಂದೇಶ್ ಪಾಂಡೆ ಸೇರಿದಂತೆ ಅನೇಕ ಅನುಭವಿ ಹಾಗೂ ಹೊಸ ಪ್ರತಿಭೆಗಳು ನಾಟಕದಲ್ಲಿ ಅಭಿನಯಿಸಿದ್ದಾರೆ. ವೀಕ್ಷಕರಿಗೆ ನಮಸ್ಕಾರ. ಕನ್ನಡ ರಂಗಭೂಮಿಯಲ್ಲಿ ತಮ್ಮದೇ ಆದ ವಿಶಿಷ್ಟ ವಿಭಿನ್ನ ವಿನೂತನ ಪ್ರಯೋಗಗಳಿಂದ ಹೆಸರುವಾಸಿಯಾಗಿರುವ ಶ್ರೀ ಯಶವಂತ ಸರ್ ದೇಶಪಾಂಡೆ ಹಾಗೂ ಕಿರುತೆರೆ ಹಿರುತೆರೆ ಹಾಗೂ ಕಲಾವಿದೆಯಾಗಿರುವಂತಹ ಮಾಲತಿ ಸರ್ ದೇಶಪಾಂಡೆ ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿಗಳು. ನಾವು ಹೊಸತನವನ್ನು ಕಾಣಬಹುದಾಗಿದೆ ಮತ್ತು ಸ್ಪೆಷಾಲಿಟಿಯನ್ನು ನೋಡಬಹುದಾಗಿದೆ. ಈಗ 200ನೇ ಪ್ರಯೋಗದತ್ತ ಹೊರಟಿದೆ. ಬೆಂಗಳೂರು ನೋಡಿದವರು ಇದ್ರು, ಬೆಂಗಳೂರು ಸಂಪರ್ಕದಾಗಿದ್ದವರು. ರಂಗಭೂಮಿಯ ಮತ್ತೊಂದು ಸಾಧ್ಯತೆಯನ್ನ ಪ್ರಯತ್ನ ಮಾಡಿತು ಗುರು ಸಂಸ್ಥೆ. ಸ್ಪ್ರೈಟ್ ರಂಗಯಾತ್ರೆ ಅಂತ ರಾಜ್ಯದ 80 ಕಡೆ ಬೀದಿ ನಾಟಕ ಪ್ರದರ್ಶಿಸಿತು. ಹಂಗ ಮೈಕೋ ಬೋಶ್ ಈ ಕಂಪನಿಗೆ ಪ್ರಚಾರ ನಾಟಕ ಮತ್ತು ನೃತ್ಯ ಮಾಡಿಕೊಡ್ತು. ರಾಜಕೀಯ ಪಕ್ಷ ಬಿಜೆಪಿಗೆ ರಂಗಯಾತ್ರೆ ಅಂದ್ರೆ ರಾಜ್ಯದ 130 ಊರುಗಳೊಳಗ ಬಿಜೆಪಿ ಪರ ಪ್ರಚಾರ, ಅದು ನಾಟಕ ಮತ್ತು ನೃತ್ಯದಿಂದ. ಇವು ಗುರು ಸಂಸ್ಥೆಯ ಸಾಹಸಗಳು. ರಂಗಮುಖೇನ ಶಿಕ್ಷಣ ಇದೊಂದು ವಿಶೇಷ ಕಾರ್ಯಕ್ರಮ ಗುರು ಸಂಸ್ಥೆ ಹಮ್ಮಿಕೊಂಡದ್ದು. ಪರಿಣಾಮಕಾರಿಯಾಗಿ ನಾವು ರಂಗಭೂಮಿ ಮೇಲೆ ದೃಶ್ಯೀಕರಿಸಿ ಬೋಧಿಸಬಹುದು ಅಂಥೇಳಿ ಅನ್ಕೊಂಡದ್ದು ಈ ಬಿಸ್ ಪಾಯಿಂಟ್ ನಾಟಕ ಮಾಡಿದ ಮೇಲೆ. ಜಾಮೆಟ್ರಿಗೆ ಸಂಬಂಧಪಟ್ಟಂತಹ ನಾಟಕ ಇದು. ಇದ್ರೊಳಗೆ ಕಂಪಾಸ್ ಪೆಟ್ಟಿಗೆಯೊಳಗಿರುವಂತಹ ಪ್ರಾಟ್ರಾಕ್ಟರು, ರಬ್ಬರು, ಸ್ಕೇಲು, ಪೆನ್ಸಿಲ್ಲು, ತ್ರಿಜ್ಯ ಮತ್ತು ಸೆಟ್ ಸ್ಕ್ವೇರು ಎಲ್ಲ ರಂಗದ ಮೇಲೆ ಬಂದವು. ಜಾಮೆಟ್ರಿಯನ್ನ ಪೂರ್ಣವಾಗಿ ಪರಿಚಯಿಸುತ್ತಿತ್ತು ಈ ನಾಟಕ. ಹಂಗ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಪ್ರಯತ್ನನೂ ಮಾಡಿದ್ವಿ. ರಾಜ್ಯದ ಹಲವು ಕಡೆ ಶೋ ಆದವು. ಮುಂದೆ ಯಯಾತಿ ಅನ್ನೋ ನಾಟಕವನ್ನ ವಿಡಿಯೋ ಪ್ರದರ್ಶನ ಮಾಡಿದ್ವಿ. ಇದು PUC 2ಕ ಟೆಕ್ಸ್ಟ್ ಬುಕ್ ಆಗಿತ್ತು. ಕಾರ್ನಾಡರ್ ಬರೆದ ಈ ನಾಟಕವನ್ನ ರಾಜ್ಯದ 100 ಕಾಲೇಜಿನೊಳಗೆ ಪ್ರದರ್ಶನ ಮಾಡಿದ್ವಿ. ಇದಕ್ಕೆ ಪಟ್ಟಣ್ ಶೆಟ್ಟಿ ಸರ್ ಅಭಿಪ್ರಾಯ ಹಿಂಗಿತ್ತು. ಯಶವಂತ್ ಸರ್ದೇಶ್ ಪಾಂಡೆ ಅವರು, ಅವ್ರ ಮನೆಯವರು ಮಾಲತಿ ಸರ್ದೇಶ್ ಪಾಂಡೆ ಇವರೆಲ್ಲ ಸೇರ್ಕೊಂಡು ಬಹಳ ಒಂದು ಯಶಸ್ವಿ ಪ್ರಯೋಗ ಮಾಡ್ಯಾರ. ಈ ಯಯಾತಿ ನಾಟಕವನ್ನ ಕ್ಯಾಮರಾದ ಮೂಲಕ ಹಿಡಿದಿತ್ತು. ಯಯಾತಿ ವಿಡಿಯೋ ನಾಟಕವನ್ನ ನಿರ್ದೇಶಿಸಿದ P. ಶೇಷಾದ್ರಿ ಅವರು ಯಯಾತಿ ನಾಟಕದ ಮೊದಲ ಪ್ರದರ್ಶನ ದಿವಸ ತಮ್ಮ ಅನುಭವವನ್ನ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡ್ರು. ಗಿರೀಶ್ ಕಾರ್ನಾಡ್ರ ಯಯಾತಿ ನಾಟಕದ ಬದಲಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬರೆದ ಏಕಲವ್ಯ ನಾಟಕ PUC 2ಕ ಪಠ್ಯ ಆಗಿ ಆಯ್ಕೆ ಆತು. ಈ ನಾಟಕವನ್ನ ಮೈಸೂರಿನ ನಟನಾ ತಂಡಕ್ಕೆ ನಾಗೇಂದ್ರ ಶಾ ನಿರ್ದೇಶನ ಮಾಡಿದರು. ನಾಟಕದ ಪೂರ್ಣ ಪ್ರಮಾಣದ ಪ್ರಸ್ತುತಿಯ ಜೊತೆ ನಾಟಕಕಾರರಾದ ಸಿದ್ದಲಿಂಗಯ್ಯ ಅವರ ನಾಟಕ ಕುರಿತು ಮಾತು ಈ ಪ್ರದರ್ಶನದ ವಿಶೇಷತೆ ಆಗಿತ್ತು. ಏಕಲವ್ಯನ ಪ್ರಸಂಗ ಯಾಕೆ ಮುಖ್ಯವಾಗಿದೆ, ಪ್ರಸ್ತುತವಾಗಿದೆ ಅಂತಂದ್ರೆ, ಶಿಕ್ಷಣ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮೊದಲ ಪ್ರದರ್ಶನವನ್ನು ಉದ್ಘಾಟಿಸಿ ಈ ಪ್ರಯತ್ನವನ್ನ ಪ್ರಶಂಸಿಸಿದರು. ವಿಜಯ ಕರ್ನಾಟಕದ ಸಂಪಾದಕರಾದ ವಿಶ್ವೇಶ್ವರ ಭಟ್ಟರು ಇದೊಂದು ವಿನೂತನ ಪ್ರಯತ್ನ ಸಫಲವಾಗಲಿ ಅಂತ ಹರ್ಷಿದರು. ರಾಜ್ಯಾದ್ಯಂತ ಹಲವಾರು ಕಾಲೇಜಿನೊಳಗ ಇದರ ಪ್ರದರ್ಶನ ನಡೆದದ. ಗುರು ಸಂಸ್ಥೆಯ ಈ ಎಲ್ಲ ರಂಗ ಪ್ರಯತ್ನಗಳನ್ನ, ವಿಡಿಯೋ ಶೋಗಳನ್ನ, ಪ್ರಚಾರ ಕೆಲಸಗಳನ್ನ ಮೆಚ್ಚಿಕೊಂಡಂತ ಹಲವಾರು ಹಿರಿಯರು, ಗಾಯಕರು, ಸಾಹಿತಿಗಳು, ಚಿಂತಕರು, ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳೆಲ್ಲ ಜೊತೆ ಇದ್ದಾರೆ. ಖ್ಯಾತ ಕಲಾವಿದ ಡಾಕ್ಟರ್ ಕಮಲ್ ಹಾಸನ್ ಅವರಿಗೆ ಕನ್ನಡ ಕಲಿಸುವಂತಹ ಅವಕಾಶ ಯಶವಂತ್ ಸರ್ ದೇಶಪಾಂಡೆಗೆ ಸಿಕ್ತು. ಅದರದೊಂದು ಸ್ಯಾಂಪಲ್ಲು ಹಿಂಗೆ